ರತ್ನಪ್ರಭಾ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ಗೆ ವಿರುದ್ಧವಾದ ಪ್ರಶ್ನೆಗಳನ್ನು ಇಲ್ಲಿ ಎತ್ತಲಾಗಿದೆ. ಜೂನ್ 8ಕ್ಕೆ ನಿಮ್ಮ ಸೊಸೆ ಫೋನ್ ಮಾಡಿದ್ರಲ್ವಾ, ಪೊಲೀಸರ ಪರಿಶೀಲನೆ ವೇಳೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಜೂನ್ 8ಕ್ಕೆ ಪೊಲೀಸರು ಪರಿಶೀಲನೆ ಮಾಡಿಲ್ಲ ಅಂತ ಪುನಃ ರೇಣುಕಾ ತಾಯಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಆ ಘಟನೆ ನಡೆದಂತಹ, ಅಂದ್ರೆ ಕೊಲೆ ನಡೆದಂತಹ ದಿನಾಂಕ 8ನೇ ತಾರೀಕು. ಸೊ ಅವತ್ತೇ ಇದೆಲ್ಲ ಆಗಿದೆ ಅಲ್ವಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನ ಬಾಲನೆತ್ತಾ ಇದ್ದಾರೆ. ಜೂನ್ 11ಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ನೀವು ಹೋಗಿದ್ರಿ, ನಿಮ್ಮ ಮೊಬೈಲ್ ಅನ್ನ ಪೊಲೀಸರು ಪರಿಶೀಲನೆ ಮಾಡಿತ್ತು, ಅದರ ಬಗ್ಗೆ ಹೇಳಿ ಅಂತ. ಇಲ್ಲ, ಪೊಲೀಸರು ಪರಿಶೀಲನೆಯನ್ನ ಮಾಡಿಲ್ಲ, ನಾವು ಪೊಲೀಸರ ಬಳಿ ಹೋಗಿಲ್ಲ ಅಥವಾ ಪೊಲೀಸರು ನಮ್ಮ ಬಳಿ ಬಂದಿಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ಅನ್ನ ಪರಿಶೀಲಿಸಿಲ್ವಾ ಅಂದ್ರೆ ಇಲ್ಲ, ಪೊಲೀಸರು ಪರಿಶೀಲನೆ ಮಾಡಿಲ್ಲ ಅಂದಿದ್ದಾರೆ. ಆಮೇಲೆ ನಿಮ್ಮ ಮೊಬೈಲ್ ಯಾವುದು, ಯಾವ ಕಂಪನಿಗೆ ಸೇರಿದ್ದು, ಅದೆಲ್ಲದರ ಮಾಹಿತಿ ಕೊಡಿ ಅಂತ ಕೇಳಿದಕ್ಕೆ ಇಲ್ಲ ಗೊತ್ತಿಲ್ಲ ಅಂತ ಆಕೆ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ರತ್ನಪ್ರಭಾ ಅವರಿಗೆ ಸಂಬಂಧಿತ ಪ್ರಶ್ನೆಗಳನ್ನ ಕೇಳೋದ್ರ ಜೊತೆಗೆ ಅವರ ಸೊಸೆ ಕಾಲ್ ಮಾಡಿದ್ರ, ಸೊಸೆ ಕಾಲ್ ಬಂದಿತ್ತ, ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ರ ಅಥವಾ ನೀವೇ ಹೋಗಿದ್ರ ಅನ್ನುವಂತಹ ಪ್ರಶ್ನೆ ಇದೆಲ್ಲವೂ ಕೂಡ 8ನೇ ತಾರೀಕಿನ ಸುತ್ತವೇ ತಿರುಗ್ತಾ ಇರೋದು ಯಾಕೆ? ದಿವ್ಯಾ, ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಯಾರು ಸಾಕ್ಷಿಗಳಿರ್ತಾರೋ ಅಂಥವರು ಏನು ಹೇಳಿಕೆಯನ್ನು ಕೊಟ್ಟಿರ್ತಾರ ಅದಕ್ಕೆ ತದ್ವಿರುದ್ಧವಾಗಿ ಒಂದಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡಿಸುವ ಕೆಲಸವನ್ನ ಸಹಜವಾಗಿ ಯಾರು ಆರೋಪಿಗಳ ಪರ ವಕೀಲರು ಇರ್ತಾರೋ ಅಂಥವ್ರು ಮಾಡ್ತಾರೆ. ಕಾರಣ ಅವರ ಕಕ್ಷಿದಾರ ಯಾರು ಇರ್ತಾರೋ ಅಂಥವ್ರನ್ನ ಈ ಒಂದು ಶಿಕ್ಷೆಯಿಂದ ಅಥವಾ ಈ ಒಂದು ಪ್ರಕರಣದಿಂದ ಪಾರು ಮಾಡಬೇಕು, ಇದು ಅವರ ಜವಾಬ್ದಾರಿ ಕೂಡ. ಹೀಗಾಗಿ ಒಂದಷ್ಟು ಪಾಟಿ ಸವಾಲಿಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿರಬಹುದು ಅಥವಾ ಸುಳ್ಳಿರಬಹುದು, ದುರುದ್ದೇಶದಿಂದ ಇರಬಹುದು. ಹೀಗಾಗಿ ಸತ್ಯವನ್ನ ಹೊರಗೆ ತರಬೇಕು ಅನ್ನೋದು ಇದರ ಉದ್ದೇಶವಾಗಿರುತ್ತೆ. ಆದ್ರೆ ಇಲ್ಲಿ ಈ ಪ್ರಕರಣದಲ್ಲಿ ಇದೀಗ ರತ್ನಪ್ರಭಾರನ್ನ ಪಾಟಿ ಸವಾಲಿಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅವತ್ತು ಕೊಲೆಯಾದಂತಹ ದಿನ ನನ್ನ ಮಗ ನನಗೆ ಮಾತ್ರ ಕಾಲ್ ಮಾಡಿದ್ದ ಅನ್ನೋ ಮಟ್ಟಿಗೆ ಹೇಳಿಕೆಯನ್ನ ಈಗಾಗಲೇ ರತ್ನಪ್ರಭಾ ಅವರು ಪೊಲೀಸರ ಮುಂದೆ ಕೊಟ್ಟಿದ್ರು. ಅದನ್ನ ಆಧಾರವಾಗಿಟ್ಕೊಂಡು ಎಷ್ಟೊತ್ತಿಗೆ ಮಾಡಿದ್ದ, ಯಾವ ಸಂದರ್ಭದಲ್ಲಿ ನಿಮಗೆ ಕಾಲನ್ನ ಮಾಡಿದ್ದ, ಮತ್ತೆ ಎಲ್ಲಿ ಕಾಲನ್ನ ಮಾಡಿದ್ದ, ಸಮಯ ಎಷ್ಟು, ಹೀಗೆ ನಾನಾ ಆಯಾಮಗಳಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡುವ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ 8ನೇ ತಾರೀಕು ನಿಮಗೆ ಮಾತ್ರ ಕಾಲ್ ಮಾಡಿದ್ರಿ ಅಂತೇಳಿ ನೀವು ಹೇಳ್ತಿದ್ದೀರಾ, ಆದರೆ ನಿಮ್ಮ ಸೊಸೆಗೂ ಕೂಡ ಆತ ಕಾಲ್ ಮಾಡಿದ್ದ, ಅದು ಪೊಲೀಸರ ಬಳಿ ರೆಕಾರ್ಡ್ ಆಗಿದೆ ಅನ್ನೋ ಮಟ್ಟಿಗೆ ಒಂದಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ಇಲ್ಲ, ಯಾವುದೇ ಆ ರೀತಿಯಾದಂತಹ ಕಾಲನ್ನು ನನ್ನ ಸೊಸೆಗೆ ಮಾಡಿರಲಿಲ್ಲ ಅನ್ನೋ ಮಟ್ಟಿಗೆ ರತ್ನಪ್ರಭಾ ಅವರು ಸಹ ಉತ್ತರವನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಇಲ್ಲ, ಪೊಲೀಸರ ಬಳಿ ರೆಕಾರ್ಡ್ ಆಗಿದೆ 8ನೇ ತಾರೀಕು, ಮತ್ತೆ ಆ ಸಂದರ್ಭದಲ್ಲಿ ನೀವು ಪೊಲೀಸ್ ಠಾಣೆಗೆ ಬಂದಂತಹ ಸಂದರ್ಭದಲ್ಲಿ 8ನೇ ತಾರೀಕು ಆ ಮೊಬೈಲ್ ಅಲ್ಲೇ ಸ್ಟೇಷನಲ್ಲಿ ಇತ್ತು ಅನ್ನೋ ಮಟ್ಟಿಗೆ ಹೇಳ್ತಾರೆ. ಇಲ್ಲ, ಆ ಥರದ್ದು ಯಾವುದೂ ಇಲ್ಲ, ನನಗೆ ಗೊತ್ತಿಲ್ಲ, ಮೊಬೈಲನ್ನು ನಾನು ನೋಡಿಲ್ಲ ಅನ್ನೋ ಮಟ್ಟಿಗೆ ಇದೀಗ ರತ್ನಪ್ರಭಾ ಅವರು ಉತ್ತರವನ್ನು ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಬಾಲನ್ ಅವರು ತಮ್ಮ ಅನುಭವದ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಗಳನ್ನ ಇದೀಗ ರತ್ನಪ್ರಭಾ ಅವರಿಗೆ ಹಾಕ್ತಿದ್ದಾರೆ. ಅದನ್ನ ಅರಗಿಸ್ಕೊಂಡು ಅವರ ಪ್ರಶ್ನೆಗಳಿಗೆ ಒಂದಷ್ಟು ಯೋಚನೆಯನ್ನ ಮಾಡಿ ಉತ್ತರವನ್ನ ಕೊಡುವ ಕೆಲಸವನ್ನ ಇದೀಗ ರತ್ನಪ್ರಭಾ ಅವರು ಮಾಡ್ತಿದ್ದಾರೆ. ದಿವ್ಯ.